ವಿಶ್ವೇಶ್ವರಯ್ಯ ಬಡಾವಣೆಯ ಶ್ರೀ ಎತ್ತೋಬಸವಣ್ಣ ಸ್ವಾಮಿ ದೇವಸ್ಥಾನ ವೃತ್ತದಲ್ಲಿ ಕರ್ನಾಟಕ ರಾಜ್ಯ ಟ್ರಾನ್ಸ್ಪೋರ್ಟ್ ಮತ್ತು ಅರ್ತ್ ಮೂವರ್ಸ್ ಅಸೋಸಿಯೇಷನ್ ಹಾಗೂ ಸೊಲ್ಲಾಪುರದಮ್ಮ ಟಿಪ್ಪರ್ ಮತ್ತು ಟ್ರ್ಯಾಕ್ಟರ್ ಮಾಲೀಕರ ಸಂಘದ ವತಿಯಿಂದ ನೂತನ ಸಂಘದ ಉದ್ಘಾಟನೆ, ದರ ನಿಗದಿ ಪತ್ರ ಅನಾವರಣ ಹಾಗೂ ಸದಸ್ಯರ ಗುರುತಿನ ಚೀಟಿ ವಿತರಣಾ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಕಾರ್ಯಕ್ರಮದಲ್ಲಿ ಮಾತನಾಡಿದ ಸಂಘದ ಪ್ರತಿನಿಧಿಗಳು, ಡೀಸೆಲ್ ಬೆಲೆ, ವಾಹನಗಳ ಬಿಡಿಭಾಗಗಳ ವೆಚ್ಚ ಹಾಗೂ ನಿರ್ವಹಣಾ ಖರ್ಚುಗಳು ದಿನದಿಂದ ದಿನಕ್ಕೆ ಹೆಚ್ಚುತ್ತಿರುವ ಕಾರಣ ಸೇವಾ ದರವನ್ನು ಪರಿಷ್ಕರಿಸಲಾಗಿದ್ದು, ಈ ಬಗ್ಗೆ ಸಾರ್ವಜನಿಕರು ಸಹಕಾರ ನೀಡಬೇಕೆಂದು ಮನವಿ ಮಾಡಿದರು. ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದ ಹನುಮಂತೇಗೌಡ ಅವರು ತಮ್ಮನ್ನ ಆಹ್ವಾನಿಸಿ ಗೌರವಿಸಿದ ಸಂಘದ ಪದಾಧಿಕಾರಿಗಳು ಮತ್ತು ಸದಸ್ಯರಿಗೆ ಧನ್ಯವಾದಗಳನ್ನು ಅರ್ಪಿಸಿದರು. ಸಂಘಟನೆ ಇನ್ನಷ್ಟು ಅಭಿವೃದ್ಧಿ ಹೊಂದಿ ಚಾಲಕರು, ವಾಹನ ಮಾಲೀಕರು ಹಾಗೂ ಕಾರ್ಮಿಕರಿಗೆ ನಿರಂತರ ಉದ್ಯೋಗಾವಕಾಶಗಳು ದೊರೆಯುವಂತಾಗಲಿ ಎಂದು ಶುಭ ಹಾರೈಸಿದರು. ಇದೇ ವೇಳೆ ಕಟ್ಟಡ ಮತ್ತು ಇತರೆ ನಿರ್ಮಾಣ ಕಾರ್ಮಿಕರ ಕಲ್ಯಾಣ ಯೋಜನೆಗಳ ಕುರಿತು ಮಾಹಿತಿ ನೀಡಲಾಯಿತು. ಸದಸ್ಯತ್ವ ಹೊಂದಿರುವ ಕಾರ್ಮಿಕರು ಹಾಗೂ ಅವರ ಕುಟುಂಬದವರಿಗೆ ಅಪಘಾತ ಸೇರಿದಂತೆ ವಿವಿಧ ಸಂದರ್ಭಗಳಲ್ಲಿ ಸರ್ಕಾರದಿಂದ ದೊರೆಯುವ ಸೌಲಭ್ಯಗಳು ಮತ್ತು ನೆರವಿನ ಬಗ್ಗೆ ಅರಿವು ಮೂಡಿಸಲಾಯಿತು. ಕಾರ್ಯಕ್ರಮದಲ್ಲಿ ಅನೇಕ ಗಣ್ಯರು, ಸಾರ್ವಜನಿಕರು, ಸಂಘದ ಸದಸ್ಯರು ಹಾಗೂ ಪದಾಧಿಕಾರಿಗಳು ಭಾಗವಹಿಸಿದರು. ಸಮಾರಂಭಕ್ಕೆ ಆಗಮಿಸಿದ ಪ್ರತಿಯೊಬ್ಬ ಅತಿಥಿಯನ್ನ ಸಂಘದ ವತಿಯಿಂದ ಸನ್ಮಾನಿಸಿ ಗೌರವಿಸಲಾಯಿತು. ಯಶವಂತಪುರ ವಿಧಾನಸಭಾ ಕ್ಷೇತ್ರದ ಮಟ್ಟದಲ್ಲಿ JCB, ಟಿಪ್ಪರು ಮತ್ತು ಟ್ರ್ಯಾಕ್ಟರ್ ಮಾಲೀಕರ ಮತ್ತು ಚಾಲಕರ ಹಾಗೂ ಕಾರ್ಮಿಕರ ಸಂಘವನ್ನು ಉದ್ಘಾಟನೆ ಮಾಡೋದ್ರ ಜೊತೆಗೆ ಗುರುತಿನ ವಿತರಣೆ ಮಾಡೋ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ ಮತ್ತು ದರ ಪಟ್ಟಿ ಬಿಡುಗಡೆ ಕಾರ್ಯಕ್ರಮವನ್ನು ಸಹ ಆಯೋಜನೆ ಮಾಡಿದ್ದಾರೆ. ಈ ಒಂದು ಕಾರ್ಯಕ್ರಮಕ್ಕೆ ಆಹ್ವಾನಿಸಿದ್ದಂಥ ಸಂಘದ ಅಧ್ಯಕ್ಷರು ಮತ್ತು ಎಲ್ಲ ಪದಾಧಿಕಾರಿ ಮಿತ್ರರಿಗೆ ಹಾಗೂ ಚಾಲಕರು ಮತ್ತು ಕಾರ್ಮಿಕರಿಗೆ ನನ್ನ ತುಂಬ ಹೃದಯದ ಅಭಿನಂದನೆಗಳನ್ನ ಸಲ್ಲಿಸಲಿಕ್ಕೆ ಬಯಸ್ತಾ, ಭಗವಂತನ ಆಶೀರ್ವಾದದಿಂದ ಅವರೆಲ್ಲರಿಗೂ ಒಳ್ಳೆಯ ಕೆಲಸ ಸಿಗಲಿ. ಕೊರೋನಾ ಅವಳಿ ಪ್ರಾರಂಭ ಆದಮೇಲೆ ಯಾವುದೇ ರಂಗದಲ್ಲೂ ಸಹ ಸುಸೂತ್ರವಾಗಿ ಸುಭಿಕ್ಷವಾಗಿ ಕೆಲಸಗಳು ಸಿಗ್ತಾಯಿಲ್ಲ. ಚಾಲಕರಿಗಿರ್ಬೋದು, ಕಾರ್ಮಿಕರಿಗಿರ್ಬೋದು, ಮಾಲೀಕರುಗಳಿಗಿರ್ಬೋದು, ಯಾವುದೇ ರಂಗದಲ್ಲೂ ಯಾವುದೇ ವ್ಯಾಪಾರ ವ್ಯವಹಾರಗಳ ಕುಂಠಿತ ಆಗಿದೆ. ಹಾಗಾಗಿ ಭಗವಂತನ ಆಶೀರ್ವಾದದಿಂದ ಅವ್ರಿಗೆ ಒಳ್ಳೆ ಕೆಲಸ ಸಿಗಲಿ. ಅವ್ರಿಗೆ ಮತ್ತು ಅವ್ರ ಕುಟುಂಬ ಸದಸ್ಯರುಗಳಿಗೆಲ್ಲ ಕಟ್ಟಡ ಕಾರ್ಮಿಕರ ಇಲಾಖೆಯಿಂದ ಸದಸ್ಯತ್ವವನ್ನು ಪಡೆಯೋದ್ರ ಬಗ್ಗೆ ನಾನು ಮಾರ್ಗದರ್ಶನವನ್ನು ನೀಡಿದ್ದೇನೆ. ಆ ಒಂದು ಸದಸ್ಯತ್ವವನ್ನು ಪಡೆಯೋದ್ರ ಮುಖೇನ ಅವ್ರಿಗೆ ಏನಾದರೂ ಆಕಸ್ಮಿಕವಾಗಿ ಅಪಘಾತಕ್ಕೀಡಾದಾಗ ಅಥವಾ ಯಾವುದಾದ್ರೂ ಕಾಯಿಲೆಗಳಿಗೆ ತುತ್ತಾದಂಥ ಕಾಲದಲ್ಲಿ ಸರ್ಕಾರದಿಂದ ನೆರವುಗಳು ಸಿಗುತ್ತೆ ಅನ್ನೋ ಒಂದು ಅವ್ರಿಗೆ ಅಭಿಪ್ರಾಯವನ್ನು ಅರಿವನ್ನು ಮೂಡಿಸಿದ್ದೇನೆ. ಎಲ್ರಿಗೂ ಒಳ್ಳೆಯದಾಗಲಿ ಅಂತ ಹೇಳಲಿಕ್ಕೆ ಬಯಸ್ತೇನೆ. ಹೌದು, ಇನ್ಶೂರೆನ್ಸು, ವೆಹಿಕಲ್ ಇನ್ಶೂರೆನ್ಸ್ ಇರುತ್ತೆ. ಹೆಲ್ತ್ ಇನ್ಶೂರೆನ್ಸು ಮಾಡಿಸ್ಕೊಳ್ಳೋದಕ್ಕೆ ಅವ್ರಿಗೆ ಶಕ್ತಿ ಇರೋದಿಲ್ಲ. ಹಾಗಾಗಿ ಕಟ್ಟಡ ಕಾರ್ಮಿಕರ ಇಲಾಖೆಯಿಂದ ಅವರು ಸದಸ್ಯತ್ವವನ್ನು ಪಡ್ಕೊಂಡ್ರೆ ಅಲ್ಲಿಂದ ಸವಲತ್ತುಗಳು ಸಿಗುತ್ತೆ. ಹೌದು, ಖಂಡಿತ. ಹೌದು, ಲೇಬರ್ ಕಾರ್ಡು ಅಂತೆಲ್ಲ ಲೇಬರ್ ಕಾರ್ಡನ್ನ ಪಡ್ಕೋಬೇಕು. ಗ್ರಾಹಕರು ಸಹ ಮಾಲೀಕರು ಮತ್ತು ಚಾಲಕರು ಮತ್ತು ಕಾರ್ಮಿಕರಿಗೆ ಸಹಕರಿಸಬೇಕು ಅಂತೇಳಿ ಮನವಿ ಮಾಡ್ತೀನಿ. ಸಂಘದ ವತಿಯಿಂದ ಎಲ್ಲ ಕಾರ್ಯಕ್ರಮಗಳನ್ನು ನಿರ್ವಹಿಸಿದೆ. ಈ ಮೂಲಕ ದರವನ್ನು ಏರಿಕೆಯಾಗಿರುವ ಕಾರಣ ಗ್ರಾಹಕರಲ್ಲಿ ವಿನಂತಿ ಏನಪ್ಪ ಅಂದರೆ ಅವರೆಲ್ಲರೂ ಸಹಕರಿಸಬೇಕು. ಯಾಕಂದರೆ ಡೀಸೆಲ್ ಬೆಲೆ, ಬಿಡಿಭಾಗಗಳು, ಆಮೇಲೆ ಆಯಿಲ್ಗಳು ಪ್ರತಿಯೊಂದು ರೇಟ್ ಗಗನಕ್ಕೇರಿದೆ. ಆ ಕಾರಣದಿಂದ ನಮಗೆ ಆ ದರದಿಂದ ಮೇಂಟೈನ್ ಮಾಡೋಕ್ಕೆ ಕಷ್ಟ ಇದೆ. ಅದೇ ಕಾರಣದಿಂದ ನಾವು ಏನು ಮಾಡಿದ್ದೀವಿ, ಎಲ್ಲ ಸಂಘಟನೆಯಿಂದ ಏನು ರೇಟ್ ಮಾಡಿದ್ದೀವಿ, ಎಲ್ಲ JCB ಸಂಘ, ಎಲ್ಲ ಟಿಪ್ಪರು, JCB ಮಾಲೀಕರು ಎಲ್ಲ ಸೇರಿ ನಾವು ಒಂದು ರೇಟ್ ನಿಗದಿತ ಮಾಡಿದ್ದೀವಿ. ಆ ರೇಟ್ಗೆ ನಿಗದಿತ ಮಾಡಲಿ, ಗ್ರಾಹಕರು ನಮ್ಮನ್ನ ಮುಂದೆ ಒರೆಸ್ಲಿಕ್ಕೆ ಅವಕಾಶ ಮಾಡಿಕೊಳ್ಳಿ ಅಂತ ಕೇಳಿಕೊಳ್ಳುತ್ತೀವಿ. ಈ ಸಂದರ್ಭದಲ್ಲಿ ಸರ್ಕಾರಕ್ಕೆ ಮನವಿ ಮಾಡ್ತೀರಾ ಸರ್? ಸರ್ಕಾರದಿಂದ ಏನು ಮನವಿ ಮಾಡ್ಕೋತೀವಿ ಅಂದರೆ 40 ಲಕ್ಷ ರೂಪಾಯಿ ಆಗಿದೆ JCB ಅಲ್ವಾ? 40 ಲಕ್ಷ ರೂಪಾಯಿ ಆಗಿದೆ. 75,000 ರೂಪಾಯಿ ಮಂತ್ಲಿ ಬರುತ್ತೆ EMI. ಈ ಮೂಲಕ ನಾವು ಇನ್ಶೂರೆನ್ಸು, ಅದಕ್ಕೆ ಲೋನು ಇದೆಲ್ಲ ಸೇರಿಸಿ ಕಟ್ಟಬೇಕಾಗುತ್ತೆ. ಅದಕ್ಕೋಸ್ಕರ 40 ಲಕ್ಷ ಆಗಿರೋ ಕಾರಣಕ್ಕೋಸ್ಕರ ನಾವೇನು ಮಾಡಿದ್ದೀವಿ, 1200 ರೂಪಾಯಿ ಗಂಟೆಗೆ ಮಾಡಿದ್ದೀವಿ. ಮಿನಿಮಮ್ 4200 ರೂಪಾಯಿ ಮಾಡಿದ್ದೀವಿ. ಈ ಕಾರಣಕ್ಕೋಸ್ಕರ ಎಲ್ಲ ಗ್ರಾಹಕರು ಒಪ್ಕೋಬೇಕು. ಯಾಕಂದರೆ ದಿನ ಬೈ ಡೀಸೆಲ್ ಬೆಲೆ ಏರಿಕೆ ಆಗ್ತಾಯಿದೆ, ಪೆಟ್ರೋಲ್ ಬೆಲೆ ಏರಿಕೆ ಆಗ್ತಾಯಿದೆ. ಸಾಲ ಮಾಡಿ ಪ್ರತಿಯೊಬ್ಬರು ಗ್ರಾಹಕರು ಗಾಡಿಗಳು ತೊಗೊಂಡಿರ್ತಾರೆ.
ಜೀವನನೇ ಅದ್ರದ್ದು. ದುಡ್ಕೊಂಡು ತಿನ್ನೋಷ್ಟು ಕೆಪಾಸಿಟಿ ಅವ್ರಿಗೆ ಇರೋದೇ ಆ ಗಾಡಿಗಳಿಂದ. ಒಂದು ಗಾಡಿ ಹೊಡೆದ್ರೆ ಅವರು ಜೀವನ ಪೂರ್ತಿ ನಡೆಯುತ್ತೆ. ಇದೇ ಕಾರಣದಿಂದ ಸರ್ಕಾರದಿಂದ ಮನವಿ ಏನು ಮಾಡುತ್ತೀವಿ ಅಂದರೆ ಡೀಸೆಲ್ ಬೆಲೆ ಎಷ್ಟಾಗುತ್ತೆ ಅಷ್ಟು ಕಡಿಮೆ ಮಾಡಬೇಕು ಅಂತ ವಿನಂತಿಸಿಕೊಳ್ಳುತ್ತೀವಿ ಸರ್. ಸೊ RTOದವ್ರದ್ದು ಏನಿದೆ ಟೈಮಿಂಗು ಬಾಡಿಲಿ ಎಷ್ಟಿದೆ ಅಷ್ಟು ಟೆನ್ನೆಸ್ ತುಂಬಿ ಅಂದಿದ್ದಾರೆ. ಬಟ್ ಏನು ಮಾಡೋದು, ಒಂದು ಲೋಡ್ ಜಾಸ್ತಿ, ಒಂದು ಸ್ವಲ್ಪ ಜಾಸ್ತಿ ಇದೆ, ಲಾಸ್ಟಿಗೆ ತುಂಬ್ಕೊಂಡು ಹೋಗಿ ಅಂತ ಗ್ರಾಹಕರು ವಿನಂತಿಸುತ್ತಾರೆ, ಹೇಳ್ತಾರೆ. 2 ಲೋಡ್ ತಾನೆ, ಇನ್ನೊಂದು 2 ಬಕೆಟ್ ಹಾಕ್ಕೊಂಡೋಗಿ ಅಂತಾರೆ. ಅದಕ್ಕೂ ಕೋಆಪ್ರೇಟ್ ಮಾಡ್ಬೇಕು ನಮಗೆ. ಅವ್ರು ನಮಗೆ ಕೋಆಪ್ರೇಟ್ ಮಾಡಿದ್ರೆ ನಾವು ಅವ್ರಿಗೆ ಕೋಆಪ್ರೇಟ್ ಮಾಡ್ತೀವಿ. ಯಾಕಂದರೆ ಇನ್ಸೂರೆನ್ಸು, ಟ್ಯಾಕ್ಸು ಎಲ್ಲ ಕಟ್ಟಬೇಕು. 50 ಲಕ್ಷ 60 ಲಕ್ಷ ಗಾಡಿಗಳು, ಅದರಲ್ಲಿ ನಮ್ಮ ಜೀವನ ನಡಿಬೇಕು. ಅದಕ್ಕೋಸ್ಕರ ನಮ್ಮ ಫ್ಯಾಮಿಲಿ ಜೀವನ ನಡಿಬೇಕು. ಮೊದಲೇ ಏನಂದರೆ ವೆಹಿಕಲ್ ಡಿಪಾರ್ಟ್ಮೆಂಟ್ ಬಂದಿದ್ದು ಎಲ್ಲ ರಿಕ್ಸೆ. ಅದಕ್ಕೆ ಎಲ್ಲ ಸರ್ಕಾರದಲ್ಲಿ ಟ್ರಾಫಿಕ್ಕು ಇವರೆಲ್ಲ ನಮಗೆ ಕೋಆಪ್ರೇಟ್ ಮಾಡಬೇಕು. ಯಾಕಂದರೆ ನಾವು ಇವಾಗ ಬಂಡವಾಳ ಹಾಕ್ಬಿಟ್ಟು ಅದನ್ನು ನಂಬ್ಕೊಂಡು ಜೀವನ ಮಾಡ್ತಾ ಇರ್ತೀವಿ. ಅದೇ ನಮಗಿಲ್ಲ ಅಂದರೆ ಕಷ್ಟ ಆಗುತ್ತೆ. ಇದಕ್ಕೆ ಸರ್ಕಾರಕ್ಕೆ ಮನವಿ ಮಾಡ್ಕೋತೀವಿ ಸರ್. ಧನ್ಯವಾದಗಳು. ಎಲ್ಲರಿಗೆ ನಮಸ್ಕಾರ. ಪ್ರತಿಯೊಂದು ನಾನು ಏನಪ್ಪ ಹೇಳೋದಪ್ಪ ಅಂದರೆ, ಇವತ್ತು ನಾವೆಲ್ಲ ಅನೇನೆ ಕೂಡಿದ್ರೇ ಸಮುದ್ರ ಅಂತ ಯಾವಾಗಲೇ ನಾನು ಹೇಳ್ತಾ ಇರ್ತೀನಿ. ಅದೇ ಥರ ಇವತ್ತು ನಮ್ಮ ಅಧ್ಯಕ್ಷರಾದ ಶ್ರೀನಿವಾಸನ ಅಣ್ಣರು ಇವತ್ತು ಭದ್ರಕೋಟೆ ಕೆಟ್ಟಾರ, ಅವ್ರಿಗೆ ಒಂದು ಸಪೋರ್ಟ್ ಮಾಡಿ ಇದೇ ಥರ ಇದ್ದರೆ ನಾವು ಇವತ್ತು ಏನಿದ್ಲಿ ಸ್ಪಾಟ್ಸು ಇವತ್ತು 3,000 ಇದ್ದದ್ದು ಆಯಿಲು 6,000 ಆಗಿದೆ. ಟೀತ್ಗಳು ಇವತ್ತು 3,000 ರೂಪಾಯಿ ಬರೋದು 3 ವಾರ 4,000 ರೂಪಾಯಿ ಆಗಿದಾವೆ. ಎಲ್ಲರೂ ನಾವು ಅರ್ಥ ಮಾಡ್ಕೊಂಡ್ರೆ ನಾವು ಒಗ್ಗಟ್ಟು ಇದ್ದರೆ ಇವತ್ತು ಇಂಜಿನಿಯರ್ಗಳು, ಓನರ್ಗಳು ಎಲ್ಲ ಅವರಾದ್ರೂ ಕೂಡ ಸಾಥ್ ಮಾಡಿಕೊಡ್ತಾರೆ. ನಮ್ಮ ಮನೆಗಳು ನಾವೇ ಹಳ್ಳ ತೊಡ್ಕೊಂಡಂಗೆ ಆಗ್ತೈತೆ. ದಯವಿಟ್ಟು ಇವತ್ತೇನು ನಾವು ಇಲ್ಲಿ ಒಗ್ಗೂಟಿ ಕೂಡಿದ್ವಿ, ಅದೇ ರೀತಿಯಿಂದ ಇವತ್ತು ಹೆಚ್ಚಿನ ರೀತಿಯಿಂದ ಮುಂದೆ ಹಿಂಗೆ ನಡ್ಸ್ಕೊಂತ ಹೋದರೆ ನಮಗೆ ಒಳ್ಳೆಯದು. ನಮ್ಮ ಸಂಸಾರಿಕರು ಚೆನ್ನಾಗಿ ನಡೀತೈತೆ. ನಾವೊಂದು ಪ್ರತಿಯೊಂದು ಮನೆಯಲ್ಲೇ ಒಂದು ಸಣ್ಣ ಪುಟ್ಟ ಕಾರ್ಯಕ್ರಮಗಳು ಮಾಡ್ಬೇಕಂದ್ರೂ ಕೂಡ ಪ್ರತಿಯೊಂದು ಮತ್ತು ಫೈನಾನ್ಸ್ಗಳು ಸಾಲಗಳು ಮಾಡಬೇಕು, ಬಡ್ಡಿಗಳು ಕಟ್ಟಬೇಕು. ನಮ್ದು ಇವತ್ತು ಉತ್ತರ ಕರ್ನಾಟಕದಿಂದ ಬಂದಿರೋಂಥ ಗಾಡಿಗಳು ಎಲ್ಲರ ಪರಿಸ್ಥಿತಿ ಅದಾಗ್ಯದವ. ಭಾಳ ಕಷ್ಟದಿಂದ ನಾವು ಇದ್ದೀವಿ. ನಾವೆಲ್ಲ ಒಗ್ಗಟ್ಟಾಗಿದ್ದರೆ ನಾವು ಇವತ್ತಿನಿಂದಲೇ ಒಳ್ಳೆ ರೇಟ್ಗಳು ಸಿಗ್ತಾವೆ ಅಂತೇಳಿ ನಾನು ಈ ಮಾತಿನಲ್ಲಿ ಹೇಳೋಕ್ಕೆ ಇಷ್ಟಪಡ್ತೀನಿ. ದಯವಿಟ್ಟು ಅರ್ಥ ಮಾಡ್ಕೊಳ್ರಿ. ಇದೇ ರೀತಿ ಎಲ್ಲರೂ ಒಗ್ಗಟ್ಟಿಂದ ಹೋಗ್ಬೇಕಂತೇಳಿ ಕೈ ಮುಗಿದು ಕೇಳ್ಕೊತ ಇದ್ದೀನಿ.